ಪ್ರಭು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯೇ, ನಿಮ್ಮೆಲ್ಲರಿಗೂ ಈ ಮುಂಜಾವಿನ ಶುಭ ವಂದನೆ. ದೇವರ ವಾಕ್ಯದ ಭಾಗವು ಅದು ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 13ರಿಂದ 14ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. And whatever you ask in my name, that I will do, that the Father may be glorified in the Son. If you ask anything in my name, I will do it. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವುದು ಅಂದರೆ, ನಾವು ಬಹಳ ಸಾರಿ ಪ್ರಾರ್ಥನೆಯ ಅಂತ್ಯದಲ್ಲಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಆದರೆ ಈ ಮಾತು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವುದು ಎಂದರೆ ಪ್ರಾರ್ಥನೆಯ ಅಂತ್ಯದಲ್ಲಿ ಈ ವಾಕ್ಯವನ್ನು ಸೇರಿಸುವುದು ಎಂಬ ಅರ್ಥವಲ್ಲ. ಈ ಮಾತು ನಾವು ಪ್ರಾರ್ಥನೆ ಮಾಡುವಾಗ ಕ್ರಿಸ್ತನ ಅಧಿಕಾರದ ಸಂಕೇತವನ್ನು ತಿಳಿಸುತ್ತದೆ. ಆತನೇ ನಮ್ಮ ಪ್ರಾರ್ಥನೆಗೆ ಮಧ್ಯವರ್ತಿಯಾಗಿದ್ದಾನೆ. ನಮ್ಮ ಪ್ರತಿದಿನದ ಪ್ರಾರ್ಥನೆಯಲ್ಲಿ ಯೇಸುವಿನ ಪ್ರಾರ್ಥನೆ, ಯೇಸುವಿನ ಪಾತ್ರ, ಸ್ವಭಾವ, ಬೋಧನೆಗಳಿಗೆ ಹೊಂದಿಕೆಯಾಗಿರಬೇಕು. ಯೇಸುವಿನ ಚಿತ್ತಕ್ಕೆ ನಮ್ಮ ಪ್ರಾರ್ಥನೆಗಳು ಹೊಂದಿಕೆಯಾಗುವ ರೀತಿಯಲ್ಲಿ ವಿನಂತಿಸುವಾಗ ಮಾತ್ರ ನಾವು ಮಾಡಿದ ಪ್ರಾರ್ಥನೆಯನ್ನು ಯೇಸು ಕೇಳುತ್ತಾನೆ ಎಂಬ ವಾಗ್ದಾನವಿದೆ. ದೇವರು ವಿಶ್ವಾಸಿಗಳಿಗೆ ಅವರು ಬಯಸಿದ್ದನ್ನು ನೀಡುತ್ತಾನೆ ಎಂಬುದಕ್ಕೆ ಈ ವಾಕ್ಯವು ಖಾತರಿಯಲ್ಲ. ಈ ವಾಗ್ದಾನವು ಯೇಸುವಿನ ಅಧಿಕಾರ, ಆಜ್ಞೆಯ ಮೇಲೆ ಪ್ರಾರ್ಥಿಸುವುದರ ಮೇಲೆ ಷರತ್ತುಬದ್ಧವಾಗಿದೆ. ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೂ ಎಂಬುದು ಯೇಸುವಿನ ಕಾರ್ಯಗಳಲ್ಲಿ ಬೇರೂರಿದೆ. ನಮ್ಮ ಪ್ರಾರ್ಥನೆಯಲ್ಲಿ ಕ್ರಿಸ್ತ ಪ್ರವೇಶಿಸುತ್ತಾನೆ. ಪ್ರಾರ್ಥನೆಯ ಮೂಲಕ ತನ್ನ ಮಕ್ಕಳು ಕ್ರಿಸ್ತನೊಂದಿಗೆ ಆಳವಾದ ಸಂವಹನಶೀಲ ಸಂಬಂಧವನ್ನು ಹೊಂದಬೇಕೆಂದು ಈ ವಾಕ್ಯ ಬಯಸುತ್ತದೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವುದೆಂದರೆ ಕ್ರಿಸ್ತನೊಂದಿಗೆ ಆತನ ಮಾರ್ಗದರ್ಶನವನ್ನು ಹುಡುಕುವುದಾಗಿದೆ. ಕ್ರಿಸ್ತನೊಂದಿಗೆ ನಿಕಟ ಸಂಬಂಧವನ್ನು ಹೊಂದುವುದಾಗಿದೆ. ಕ್ರಿಸ್ತನೊಂದಿಗೆ ಆಳವಾದ ನಂಬಿಕೆಯನ್ನು ಹೊಂದುವುದಾಗಿದೆ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯೇ, ನಾವು ಪ್ರಾರ್ಥಿಸುವಾಗ ಕ್ರಿಸ್ತನು ನಮ್ಮೊಂದಿಗಿರಲಿ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನು ದಯಮಯನೂ ಆಗಿರುವಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಮಹೋನ್ನತ ಪರಿಶುದ್ಧ ನಾಮಕ್ಕೆ ನಿನ್ನ ಮಕ್ಕಳಾದ ನಾವೆಲ್ಲರೂ ಈ ಹೊತ್ತಾರೆಯಲ್ಲಿ ದೇವ ನಿನ್ನ ಮಗನಾದ ಯೇಸು ಕ್ರಿಸ್ತನ ಹೆಸರಿನ ಮೂಲಕವಾಗಿ ನಾವು ಪ್ರಾರ್ಥಿಸುವಾಗ ದೇವರೇ, ಯೇಸುವಿನ ಅಧಿಕಾರ, ಯೇಸುವಿನ ಶಕ್ತಿ ಎಂಥದ್ದು ಎಂಬುದಾಗಿ ಪ್ರಾರ್ಥನೆಯಲ್ಲಿ ನಾವು ನೋಡಿದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಯಲ್ಲಿ ಯೇಸುವಿನ ಅಧಿಕಾರವನ್ನು ಅನುಭವಿಸಿದ್ದೇವೆ. ನಾವು ಪ್ರಾರ್ಥಿಸಿ ಬೇಡುವಾಗೆಲ್ಲ ಸ್ವಾಮಿ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುತ್ತಾನೆ. ಸ್ವಾಮಿ ನಮಗೆ ನಮ್ಮ ಬಿನ್ನಹವನ್ನು ಕೇಳುತ್ತಾನೆ ಮತ್ತು ನಂಬಿಕೆಯಲ್ಲಿ ನೀನು ನಡೆಸು ದೇವರೇ. ಈ ಒತ್ತಾರೆಯನ್ನು ಕಾಣುವಂತೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ಕಳೆದ ರಾತ್ರಿಯಲ್ಲಿ ದೇವಾ ನೀನು ನೀಡಿದಂಥ ಆರೋಗ್ಯ, ಸುಖಕರವಾದ ನಿದ್ರೆ, ಕ್ಷೇಮ ಎಲ್ಲವನ್ನ ಸ್ಮರಿಸಿಕೊಂಡು ಈ ಒತ್ತಾರೆಯಲ್ಲಿ ದೇವರೇ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಅಡ್ಡಬಿದ್ದು ಸ್ತೋತ್ರ ಮಾಡುತ್ತೇವೆ. ಈ ದಿನದೆಲ್ಲ ನಮ್ಮ ಜವಾಬ್ದಾರಿಗಳಲ್ಲಿ ದೇವಾ, ಕೆಲಸ ಕಾರ್ಯಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ, ಕುಟುಂಬ ಜೀವನದಲ್ಲಿ, ಮಕ್ಕಳ ಪರಿಪಾಲನೆಯಲ್ಲಿ ನೀ ನಮ್ಮ ಜೊತೆಗಿರು. ಯಾರ್ಯಾರು ಅಸೌಖ್ಯದಲ್ಲಿ, ಕಷ್ಟದಲ್ಲಿ, ಕಣ್ಣೀರಿನಲ್ಲಿದ್ದಾರೋ ಅಂಥವರಿಗಾಗಿ ಪ್ರಾರ್ಥಿಸ್ತೇವೆ ದೇವರೇ. ಅವರ ಪ್ರಾರ್ಥನೆಯನ್ನು ಮುಟ್ಟಲಿ ಸ್ವಾಮಿ. ಅವರಿಗೆ ಸದುತ್ತರವನ್ನು ದಯಪಾಲಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸು ಸ್ವಾಮಿಸಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್.